ನಿಮ್ಮ ಮೇಲೆ ಮಾಟ ಮಂತ್ರ, ವಾಮಾಚಾರ, ವಶೀಕರಣದ ಪ್ರಯೋಗ ನಡೆದಿದ್ರೆ ಮೊದಲು ಈ ದೇವಸ್ಥಾನಕ್ಕೆ ಬಂದು ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಜನರಲ್ಲಿ ಒಳ್ಳೆ ದೃಷ್ಟಿನೂ ಇರುತ್ತೆ, ಕೆಟ್ಟ ದೃಷ್ಟಿನೂ ಇರುತ್ತೆ. ಅಂಥ ಕೆಟ್ಟ ದೃಷ್ಟಿನ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಇದು ಒಳ್ಳೆ ದೇವಸ್ಥಾನ ಅಂತ ಹೇಳ್ತೀನಿ. ಹಾಗಾದರೆ ಆ ದೇವಸ್ಥಾನ ಯಾವುದು, ಅದು ಎಲ್ಲಿದೆ, ಏನೆಲ್ಲ ಮಾಡಿದ್ರೆ ನಿಮ್ಮ ತೊಂದರೆಗಳು ದೂರ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಪ್ರಮೋದ್ ಭಾರತೀಯ ಯೂಟ್ಯೂಬ್ ಚಾನೆಲ್. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕಷ್ಟ ಸುಖ ನೋವು ನಲಿವು ಅನ್ನೋದು ಆಗಾಗ ಬರ್ತಾ ಇರುತ್ತೆ, ಹೋಗ್ತಾನೆ ಇರುತ್ತೆ. ನಮ್ಮ ಲೈಫಲ್ಲಿ ಬರೋ ಅಂಥ ಸುಖಗಳನ್ನ ಮತ್ತೆ ಖುಷಿ ವಿಷಯಗಳನ್ನ ಆದಷ್ಟು ಬೇಗ ನಮ್ಮವ್ರ ಹತ್ರ ಹಂಚ್ಕೊಂಡ್ಬಿಡ್ತೀವಿ. ಬಟ್ ಅದೇ ನಮ್ಮ ಲೈಫಲ್ಲಿ ಬರೋ ಅಂಥ ಕಷ್ಟಗಳನ್ನ ಮತ್ತೆ ನಮ್ಮ ಮನಸ್ಸಲ್ಲಿ ಬರೋ ಅಂಥ ಒಂದಷ್ಟು ಗೊಂದಲಗಳನ್ನ ನಾವು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಬೈ ಚಾನ್ಸ್ ಹಾಗೇನಾದ್ರು ನಾವು ಶೇರ್ ಮಾಡ್ಕೊಬೇಕು ಅಂತ ಆದ್ರೆ ನಾವು ಒಂದು ಶಕ್ತಿಗೆ ಮೊರೆ ಹೋಗ್ತೀವಿ. ಆ ಶಕ್ತಿನ ನಾವು ದೈವ ಶಕ್ತಿ ಅಂತ ಕರಿತೀವಿ. ಅಂತ ಒಂದು ದೈವ ಶಕ್ತಿಯ ದರ್ಶನ ಮಾಡಿಸೋಕೆ ನಾನು ಹೊರಟಿದ್ದೀನಿ. ಸೊ ಆ ದೈವ ಶಕ್ತಿ ಯಾವುದು, ಅದೆಲ್ಲಿದೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಎಂಡ್ವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ನಾವು ಹೋಗ್ತಾ ಇರೋ ಜಾಗ ಕೆಟ್ಟ ಕನ್ಸು ಕಾಣೋರು, ಅಂದ್ಕೊಂಡಿರೋ ಕೆಲಸ ಆಗದೆ ಕಷ್ಟಪಡ್ತಾ ಇರೋರು, ಮಾಟ ಮಂತ್ರಕ್ಕೆ ಒಳಗಾಗಿರೋರು, ದೈವಭೂತಗಳಿಂದ ನರಳಾಡ್ತಾ ಎಲ್ಲೂ ಪರಿಹಾರ ಕಂಡೆ ಕೊನೆಗೆ ನಂಬಿ ಬರೋ ಅಂಥ ಜಾಗಕ್ಕೆ. ಈ ಕ್ಷೇತ್ರದ ಮಹಾತ್ಮೆನ ನೀವೇನಾದ್ರು ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇಲ್ಲಿ ನೆಲೆಸಿರೋದು ಜಗನ್ಮಾತೆಯಾದಂಥ ಮಾರಮ್ಮ ದೇವಿ. ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಸಿನಿಮಾ ಆರ್ಟಿಸ್ಟ್ಗಳಾಗಿರ್ಬೋದು, ಮತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಾಗಿರ್ಬೋದು, ಈ ದೇವಸ್ಥಾನಕ್ಕಂತೂ ತುಂಬಾನೇ ನಡೆಯುತ್ತೆ. ಇಲ್ಲಿ ಬರೋವಂಥ ಭಕ್ತರನ್ನ ಸದಾ ತಾಯಿಯಾಗಿ ಕಾಯ್ತಿರೋವಂಥ ಈ ದೇವಿ ದರ್ಶನ ಜೀವನದಲ್ಲಿ ನೀವು ಒಂದ್ಸಲಾದ್ರೂ ಮಾಡಲೇಬೇಕು. ಮಾಟ ಮಂತ್ರ ಮಾಡಿಸೋಕೆ ತುಂಬಾ ಜಾಗಗಳಿದೆ, ಆದ್ರೆ ಅದಕ್ಕೆ ಪರಿಹಾರನ ಕಂಡ್ಕೊಳ್ಳೋಕೆ ಇದು ಒಳ್ಳೆ ಜಾಗ ಅಂತ ಹೇಳ್ತೀನಿ. ಈ ಜಾಗ ಯಾವುದು ಅಂದರೆ ಹಳೆ ಮೈಸೂರು ಭಾಗದ ಆರತಿ ಉಕ್ಕಡ. ಇಲ್ಲಿಗೆ ಅಮಾವಾಸ್ಯೆ ಹುಣ್ಣಿಮೆ ದಿನ ಲಕ್ಷಾಂತರ ಜನ ಬರ್ತಾರೆ. ಮಹಾಲಯ ಅಮಾವಾಸ್ಯೆ, ಭೀಮ್ನ ಅಮಾವಾಸ್ಯೆ ದಿನ ಅಂತೂ ತುಂಬ ರಶ್ ಇರುತ್ತೆ. ಆ ದಿನಗಳಲ್ಲಿ ಬೆಳಗಿನ ಜಾವ 2 ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ. ಮಂಗಳವಾರ, ಗುರುವಾರ, ಶುಕ್ರವಾರ ಮತ್ತು ಭಾನುವಾರ ಬೆಳಿಗ್ಗೆ 7ರಿಂದ ರಾತ್ರಿ 9 ಗಂಟೆವರೆಗೂ ಪೂಜೆ ನಡೆಯುತ್ತೆ. ತುಂಬ ಪುಟ್ಟದಾದಂಥ ಗರ್ಭಗುಡಿಯೊಳಗೆ ಈ ತಾಯಿ ಕೈಯಲ್ಲಿ ತ್ರಿಶೂಲ, ಖಡ್ಗ ಹಿಡಿದು, ತಲೆ ಮೇಲೆ ಕಿರೀಟ ಧರಿಸಿ, ಕಣ್ಣಿನಲ್ಲಿ ಸೌಮ್ಯ ಸ್ವಭಾವವನ್ನು ತುಂಬಿಕೊಂಡು, ಸಿಂಹಪೀಠದ ಮೇಲೆ ಸರ್ವಾಲಂಕಾರ ಭೂಷಿತೆಯಾಗಿ ತನ್ನ ಬಳಿ ಬರುವ ಭಕ್ತರಿಗೆ ದರ್ಶನ ಕೊಡ್ತಾಳೆ. ಈ ದೇವಿ ತನ್ನ ನಂಬಿ ಬಂದವರ ಕೈ ಬಿಟ್ಟ ಉದಾಹರಣೆಗಳೇ ಇಲ್ಲ. ಈ ಕ್ಷೇತ್ರದ ವಿಶೇಷ ಏನು ಅಂದರೆ, ಯಾರು ಮಾಟ ಮಂತ್ರ ಹಾಗೂ ದುಷ್ಟಶಕ್ತಿಗಳಿಂದ ತೊಂದರೆ ಅನುಭವಿಸ್ತಿದ್ದಾರೋ ಅಂಥವರು ಇಲ್ಲಿಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳು ಬಂದು ತಾಯಿಯ ದರ್ಶನ ಮಾಡಿ ತಡೆ ಓಡಿಸಿದ್ರೆ ಅವರ ಮೇಲಿರುವಂಥ ದುಷ್ಟಶಕ್ತಿ ದೂರ ಆಗುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ. ತಡೆ ಓಡಿಸೋದು ಅಂದರೆ ಇಲ್ಲಿ ದೇವಸ್ಥಾನದ ಪಕ್ಕದಲ್ಲಿ ತಡೆ ಸಾಮಾನು ಅಂತ ಮಾರ್ತಿರ್ತಾರೆ, ಅದನ್ನು ತಗೋಬೇಕು. ಅದರಲ್ಲಿ ಮಡಕೆ, ನಿಂಬೆಹಣ್ಣು, ಮೊಟ್ಟೆ, ತೆಂಗಿನಕಾಯಿ ಇಟ್ಟಿರ್ತಾರೆ. ಒಂದಕ್ಕೆ 100 ರೂಪಾಯಿನ ತಗೊತಾರೆ. ಅದನ್ನ ತಗೊಂಡು ನೀವು ದೇವಸ್ಥಾನ ಪಕ್ಕದಲ್ಲಿರುವಂಥ ಕಲ್ಯಾಣಿ ಹತ್ರ ಹೋಗ್ಬೇಕು.
ನೀವು ತಂದಂಥ ತಡೆ ಸಾಮಾನಲ್ಲಿರೋ ಮಡಕೆನ ತೆಗೆದು ನಿಮಗೆ ದೃಷ್ಟಿ ತೆಗೆದು ಈ ಕಲ್ಯಾಣಿ ಹತ್ರ ಕೆಳಗಿಡ್ತಾರೆ. ನೀವು ಅದನ್ನ ಎಡಗಾಲಲ್ಲಿ ದಾಟ್ಕೊಂಡು ಹಿಂದ್ಗಡೆ ನೋಡದೆ ಮುಂದೆ ಹಾಗೆ ಹೋಗ್ತಾ ಇರಬೇಕು. ಅದಾದ್ಮೇಲೆ ದೇವಸ್ಥಾನದ ಹಿಂದಕ್ಕೆ ಹೋದ್ರೆ ನೀವು ತಂದಿರೋ ಮೊಟ್ಟೆ ತೆಂಗಿನಕಾಯಿನ ನಿಮ್ಗೆ ದೃಷ್ಟಿ ತೆಗೆದು ಹೊಡಿತಾರೆ. ಇದನ್ನ ಇಲ್ಲಿ ಜನ ತಡೆ ಹೊಡಿಯೋದು ಅಂತ ಹೇಳ್ತಾರೆ. ನೀವು ಈ ದೇವಸ್ಥಾನಕ್ಕೆ ಬರುವಾಗ 10 ರೂಪಾಯಿ 20 ರೂಪಾಯಿ ಚೇಂಜ್ಗಳನ್ನ ಜಾಸ್ತಿನೇ ತಗೊಂಡ್ಬನ್ನಿ. ಯಾಕೆಂದ್ರೆ ಇಲ್ಲಿ ಒಂದು ತಡ ಹೊಡಿಯೋಕ್ಕೂ ಚೇಂಜ್ ಕೇಳ್ತಾರೆ, ಮತ್ತೆ ಒಂದು ನಿಂಬೆಹಣ್ಣು ಮಂತ್ರಿಸೋದಕ್ಕೂ 10 ರೂಪಾಯಿ 20 ರೂಪಾಯಿ ಕೊಡಿ ಅಂತಾರೆ. ಸೊ ಹಾಗಾಗಿ ನೀವು ಚೇಂಜ್ನ ತಗೊಂಡ್ಬಂದ್ರೆ ಬೆಟರ್ ಅಂತ ಹೇಳ್ತೀನಿ. ಹಾಗೆ ಇಲ್ಲಿಗೆ ಬಂದು ನಿಂಬೆ ಹಣ್ಣಿನ ದೀಪ ಹಚ್ಚೋದ್ರಿಂದ ನಿಮ್ಮ ಮನಸ್ಸಿನ ಗೊಂದಲಗಳು ದೂರ ಆಗಿ ನಿಮ್ಮ ಕಷ್ಟಗಳು ಕಮ್ಮಿ ಆಗುತ್ತೆ ಅಂತ ಇಲ್ಲಿ ಜನರ ನಂಬಿಕೆ. ಅತ್ಯಂತ ಶಕ್ತಿಶಾಲಿಯಾದಂಥ ಅಹಲ್ಯಾದೇವಿಯು ಉಕ್ಕಡದಲ್ಲಿ ನೆಲೆ ನಿಲ್ಲೋಕೆ ಒಂದು ಪುರಾಣದ ಕತೆ ಕೂಡ ಇದೆ. ಆ ಕತೆ ತಿಳ್ಕೊಬೇಕು ಅಂದ್ರೆ ನಾವು ಹಿಂದಿನ ಕಾಲಕ್ಕೆ ಹೋಗ್ಬೇಕು. ಅಹಲ್ಯಾದೇವಿ ಸಾಮಾನ್ಯವಾದಂಥ ಹೆಂಗಸಲ್ಲ. ಅಹಲ್ಯಾದೇವಿ ಬಂದು ಸೃಷ್ಟಿಕರ್ತ ಬ್ರಹ್ಮನ ಮಗಳಾಗಿರ್ತಾಳೆ. ಸೃಷ್ಟಿಕರ್ತ ಬ್ರಹ್ಮ ಈ ಜಗತ್ತನ್ನ ಎಷ್ಟು ಸುಂದರವಾಗಿ ಸೃಷ್ಟಿ ಮಾಡಿರ್ತಾನೋ ಅದಕ್ಕಿಂತ ಹೆಚ್ಚಾಗಿ ಅವಳ ಮಗಳನ್ನ ಸೃಷ್ಟಿ ಮಾಡಿರ್ತಾನೆ. ಅದೇ ಸೌಂದರ್ಯ ಮುಂದೆ ಒಂದಿನ ಅಹಲ್ಯಾದೇವಿಗೆ ಶಾಪವಾಗಿ ಪರಿವರ್ತನೆ ಆಗುತ್ತೆ. ಹಿಂದೆ ಈ ಅಹಲ್ಯಾದೇವಿ ಗೌತಮ ಮಹರ್ಷಿಗಳ ಹೆಂಡತಿಯಾಗಿರ್ತಾಳೆ. ಒಂದು ಸಲ ಅಹಲ್ಯಾದೇವಿ ಬೇರೆ ಪುರುಷನ ಮೇಲೆ ಆಸಕ್ತಿ ವಹಿಸ್ತಾಳೆ. ಇದನ್ನ ತಿಳಿದಂತ ಗೌತಮ ಮಹರ್ಷಿಗಳು ನೀನು ಕುಂತ ಜಾಗದಲ್ಲೇ ಕಲ್ಲಾಗೋಗು ಅಂತ ಶಾಪನ ಕೊಟ್ಟು ಅವರು ತಪಸ್ಸಿಗೆ ಹೋಗ್ತಾರೆ. ಅಹಲ್ಯಾದೇವಿ ಕಲ್ಲಾಗ್ತಾಳೆ. ಯುಗಗಳು ಕಳೆಯುತ್ತೆ. ಶಿಲ್ಪರೂಪಿ ಅಹಲ್ಯೆ ಶಾಪ ವಿಮೋಚನೆಗಾಗಿ ಕಾಯ್ತಾ ಇರ್ತಾಳೆ. ಯುಗಗಳು ಕಳೆದಂತೆ ದಟ್ಟ ಕಾಡಿನಲ್ಲಿ ರಾಮ ಲಕ್ಷ್ಮಣ ಸಂಚರಿಸ್ತಾ ಇರ್ತಾರೆ. ಮಾರ್ಗ ಮಧ್ಯೆ ಗೌತಮ ಮಹಾಮುನಿಗಳ ವಾಸವಾದಂಥ ಆಶ್ರಮದ ಬಳಿ ಬರ್ತಾರೆ. ಆಶ್ರಮದ ಬಳಿ ಇದ್ದಂಥ ಬಂಡೆಯ ಮೇಲೆ ಏಕಪತ್ನಿ ವ್ರತಸ್ಥನಾದ ಶ್ರೀರಾಮಚಂದ್ರನ ಪಾದ ಸ್ಪರ್ಶವಾಗುತ್ತಿದ್ದಂತೆ ಆ ಬಂಡೆಯಿಂದ ತನ್ನ ಶಾಪವನ್ನು ಪರಿಹರಿಸಿಕೊಂಡ ಅಹಲ್ಯಾದೇವಿಯು ಆಚೆ ಬರುತ್ತಾಳೆ. ಶ್ರೀರಾಮನಿಗೆ ತನ್ನ ಕಥೆಯನ್ನೆಲ್ಲ ಹೇಳಿಕೊಳ್ಳುತ್ತಾಳೆ. ರಾಮನ ಪಾದಸ್ಪರ್ಶದಿಂದ ಶಾಪದಿಂದ ವಿಮುಕ್ತಿಗೊಂಡಂಥ ಅಹಲ್ಯಾದೇವಿ ಶಿವ ಪಾರ್ವತಿಯನ್ನ ಕುರಿತು ತಪಸ್ಸು ಮಾಡ್ತಾಳೆ. ಆಗ ಶಿವ ಪಾರ್ವತಿ ಅವರ ಜೊತೆಗೆ ಅಹಲ್ಯಾದೇವಿಯ ತಂದೆ ಆದಂಥ ಬ್ರಹ್ಮದೇವರು ಕೂಡ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ಅಹಲ್ಯಾದೇವಿಗೆ ನಿಮ್ಗೇನು ವರ ಬೇಕು ಕೇಳ್ಕೊ ಅಂತ ಹೇಳಿದಾಗ ಅಹಲ್ಯಾದೇವಿ ಹೇಳ್ತಾಳೆ, ನನ್ನ ಸೌಂದರ್ಯನೇ ನನಗೆ ಮುಳುವಾಯಿತು, ಸೊ ಹಾಗಾಗಿ ನನ್ನ ಸೌಂದರ್ಯ ನಂಗೆ ಬೇಡ ಅಂತ. ಅದಕ್ಕೆ ಶಿವ ಪಾರ್ವತಿ ನಿನ್ನಂತೆ ಹಲವಾರು ಕಷ್ಟಗಳನ್ನ ಎದುರಿಸ್ತಾ ಇರುವಂಥ ಜನಗಳಿಗೆ ನೀನು ಮಾರಮ್ಮ ತಾಯಿಯಾಗಿ ದರ್ಶನ ನೀಡಿ ಅವ್ರ ಕಷ್ಟಗಳನ್ನ ಪರಿಹರಿಸು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಹಲ್ಯಾದೇವಿ ಮಾರಮ್ಮ ದೇವಿಯಾಗಿ ಈ ಭೂಮಿ ಮೇಲೆ ನೆಲೆಸಿದ್ದಾರೆ.
ಇಲ್ಲಿ ನಿಮಗೆ ಮಂಗಳವಾರ ಮತ್ತು ಶುಕ್ರವಾರ ಅಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ. ನೀವು ಬೆಳಿಗ್ಗೆ ಆದಷ್ಟು ಬೇಗ ಬಂದು ದರ್ಶನ ಮಾಡಿದ್ರೆ ಒಳ್ಳೆಯದು. ಬೈ ಚಾನ್ಸ್ ಲೇಟಾಗಿ ಬಂದ್ರಂತೂ ಸಿಕ್ಕಾಪಟ್ಟೆ ಕ್ಯೂ ಅಲ್ಲಿ ನಿಂತ್ಕೊಬೇಕು. ತುಂಬಾ ಜನ ರಾಜಕಾರಣಿಗಳು ಮತ್ತೆ ಸಿನಿಮಾ ಸೆಲೆಬ್ರಿಟೀಸ್, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ವಿಸಿಟ್ ಮಾಡ್ತಾರೆ. ಈ ದೇವಸ್ಥಾನ ಇರೋದು ಮಂಡ್ಯ ಜಿಲ್ಲೆಯ ಪಾಂಡುಪುರ ತಾಲೂಕಲ್ಲಿ. ಆರ್ತಿ ಉಕ್ಕಡ ಅನ್ನೋ ಗ್ರಾಮದಲ್ಲಿ. ನೀವು ಇಲ್ಲಿಗೆ ಬಸ್ಸಲ್ಲಿ ಬಂದ್ರೆ ಮಂಡ್ಯಕ್ಕೆ ಬಂದು ಅಲ್ಲಿಂದ ಪಾಂಡುಪುರಕ್ಕೆ ಬಂದು ಅಲ್ಲಿಂದ ಆಟೋದಲ್ಲಿ ಆರ್ತಿ ಉಕ್ಕಡಕ್ಕೆ ಬರ್ಬೋದು. ಬ್ಯಾಂಗ್ಳೂರಿಂದ ಟ್ರೈನಲ್ಲಿ ಬಂದರೆ ಮೈಸೂರಿಗೆ ಹೋಗೋ ಟ್ರೈನಲ್ಲಿ ಪಾಂಡುಪುರ ಇಳ್ಕೊಂಡು ಅಲ್ಲಿಂದನೂ ಹೋಗ್ಬೋದು. ನಿಮ್ಮ ಓನ್ ವೆಹಿಕಲ್ ಏನಾದ್ರು ಇದ್ದರೆ ಗೂಗಲ್ ಮ್ಯಾಪಲ್ಲಿ ವಯಾ ಶ್ರೀರಂಗಪಟ್ಟಣ ಕಡೆಯಿಂದ ಇಲ್ಲಿಗೆ ಬಂದರೆ ರೋಡ್ ತುಂಬ ಚೆನ್ನಾಗಿದೆ. ಸೊ ನೋಡೋದಲ್ಲ ಆರ್ತಿ ಉಕ್ಕಡನ ಹೇಗಿತ್ತು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಿಮ್ಮೂರಲ್ಲಿ ಯಾವ್ದಾದ್ರು ಈ ಥರ ಇಂಟ್ರೆಸ್ಟಿಂಗ್ ಪ್ಲೇಸ್ಗಳಿದ್ರೆ ದಯವಿಟ್ಟು ನನಗೊಂದು ಕಮೆಂಟ್ ಮಾಡಿ. ನಾನು ಆ ಜಾಗನ ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಕೇಳ್ಕೊತ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಇಂಥದ್ದೇ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಮುಂದಿನ ಗುರುವಾರ ಸಿಗ್ತೀನಿ. ಅಲ್ಲಿವರೆಗೂ ಆ ರಾಯರ ಕೃಪೆ ಸದಾ ನಿಮ್ಮ ಮೇಲೆ ಇರಲಿ ಅಂತ ಕೇಳ್ಕೊತ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ. ನಮಸ್ಕಾರ.